ವೆನ್ ದ ಪ್ಲೇ ಓಪನ್ಸ್, ನಾಟಕ ಶುರುವಾದಾಗ ಯು ಕ್ಯಾನ್ ಸಿ ಎ ಕಾನ್ವರ್ಜೇಷನ್ ಬಿಟ್ವೀನ್ ಅ ಪ್ರಿನ್ಸಿಪಾಲ್ ಆ್ಯಂಡ್ ಎ ಸರ್ವೆಂಟ್. ಇಟ್ಸ್ ಅ ಅನ್ನೋನ್ ಸ್ಕೂಲ್, ದೆರ್ ಈಸ್ ನೋ ಎಕ್ಸಾಕ್ಟ್ ಸ್ಕೂಲ್ ನೇಮ್, ವಿ ಡೋಂಟ್ ನೋ. ಒಂದು ಸ್ಕೂಲ್ ಇದೆ, ಪ್ರಿನ್ಸಿಪಾಲ್ ಆ್ಯಂಡ್ ದೆನ್ ಸರ್ವೆಂಟ್, ದೇ ಯೂಸ್ ಟು exchange their words. It's an unknown high school. A servant comes to principal chamber and informs that a man is waiting for you, sir. He wants to meet you. ಒಬ್ಬ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಮೀಟ್ ಮಾಡಬೇಕಂತೆ ಅಂತ ಹೇಳಿ. ಫರ್ದರ್ ಟೆಲ್ಸ್ ದಟ್, ಅವ್ನು ಪ್ರಿನ್ಸಿಪಾಲ್ ಕೇಳ್ತಾನೆ, ಹೂ ಇಸ್ ದಟ್ ಗೈ, ಹೌ ಡಸ್ ಹಿ ಲುಕ್ಸ್ ಲೈಕ್, ಹೇಗಿದ್ದಾನೆ ನೋಡಲಿಕ್ಕೆ. ಹಾಗೆ ಹೇಳ್ತಾನೆ, ನೈದರ್ ಎ ಪ್ಯಾರೆಂಟ್ ಆರ್ ನಾರ್ ಎ ಸ್ಟೂಡೆಂಟ್. ಅವನು ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್ ಏಜು ಅಲ್ಲ, ಪೇರೆಂಟು ಅಲ್ಲ. ಸೊ ಹಾಗಾಗಿ ಇಟ್ ಅರೋಸ್ ಸಮ್ ಕ್ಯೂರಿಯಾಸಿಟಿ. ಆ್ಯಂಡ್ ದೆನ್ ಬಟ್ ಬೈ ದ ಇಂಟ್ರಾಗೇಷನ್ ಆಫ್ ಸರ್ವೆಂಟ್ ಟು ದಿ ವಾಸರ್ಕಾಪ್, he come to know that one, yes, he was a former student, an ಹಳೆಯ ವಿದ್ಯಾರ್ಥಿ ಅಂತೆ, ಆಫ್ ದಿ ಸೇಮ್ ಸ್ಕೂಲ್, ಇಸ್ ನೇಮ್ ವಾಸರ್ಕಾಫ್ ಅಂತ ಅವನ ಹೆಸರು, ಹಳೆ ಸ್ಟೂಡೆಂಟ್. ಈ ಸ್ಟಡಿಡ್ ಇಯರ್ 18 years ago ಅವನು ಓದ್ತಿದ್ದಾನೆ. ಬಟ್ ಈ ಸಡನ್ಲಿ ಪ್ರಿನ್ಸಿಪಾಲ್ ಥಾಟ್ ದಟ್ ಈ ಮೇಡ್ ಬಿ ಇನ್ಸ್ಪೆಕ್ಟರ್, ಸ್ಕೂಲ್ ಇನ್ಸ್ಪೆಕ್ಟರ್ ಹೂ ಕಮ್ ಟು ಇನ್ಸ್ಪೆಕ್ಟ್ ಅವರ್ ಸ್ಕೂಲ್. ಈಗ ತಿಳ್ಕೊತಾರೆ ಯಾರು, ಪ್ರಿನ್ಸಿಪಾಲ್. ಯಾಕೆಂದರೆ ತುಂಬ ಚಿಕ್ಕ ಮಗು ಬಂದರೆ ಅಡ್ಮಿಷನ್ಸ್ಗೆ ಅನ್ಕೋಬೋದು, ಏಜ್ ಆಗಿರೋ ಬಂದರೆ ಪೇರೆಂಟ್ಸ್ ಅನ್ಕೋಬೋದು. ಬಟ್ ಈಸ್ ಸಮಥಿಂಗ್ ಲುಕ್ಸ್ ಲೈಕ್ ಇನ್ ಬಿಟ್ವೀನ್ ದಟ್, ಇನ್ಸ್ಪೆಕ್ಟರ್ ಇರ್ಬೋದು ಅಂತಾರೆ. ದಿಸ್ ಇಸ್ ಕಾನ್ಸ್ಟಿಟ್ಯೂಯನ್ಸ್ ಓಪನಿಂಗ್ ಸೀನ್ ದಟ್ ಮೀನ್ಸ್ ಮೊದಲ ಒಂದು ದೃಶ್ಯ ಈ ರೀತಿ ಇರ್ತದೆ, ಒಂದು ಭೇಟಿ. ಸೊ ಆ್ಯಂಡ್ ದೆನ್ ಅಲೋ ಹಿಮ್ ಟು ಮೀಟ್ ಪ್ರಿನ್ಸಿಪಾಲ್ ಮೀಟ್ ಮಾಡಲಿಕ್ಕೆ ಪರ್ಮಿಷನ್ ಬರ್ಕೊಡ್ತಾರೆ. ಹೌ ಡಸ್ ಹಿ ಲುಕ್ಸ್ ಲೈಕ್, ಯು ವಾಸ್ ಎ ಬೇರ್ಡೆಡ್ ಮ್ಯಾನ್, ಗಡ್ಡ ಬಿಟ್ಕೊಂಡಿದ್ದಾನೆ. ಆ್ಯಂಡ್ ಎ ಕೇರ್ಲೆಸ್ಲಿ ಡ್ರೆಸ್ಸೆಡ್, ತುಂಬ ಕೇರ್ಲೆಸ್ಸಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದಾರೆ. ಹೇಗೆ ತಲೆ ಎಲ್ಲ ಕೆದ್ರಕೊಂಡು ಹಿಂಗೆ ಬಿಟ್ಕೊಂಡು ಸ್ಪೈಕ್ ಆ ಥರ, ಅರ್ಧ ಇನ್ ಶರ್ಟು, ಅರ್ಧ ಜೀನ್ಸ್ ಹರಿದಿರೋದು, ಮೇ ಬಿ ಆ ಥರ ಇರ್ಬೋದು. ಕೇರ್ಲೆಸ್ಲಿ ಡ್ರೆಸ್ಸೆಡ್, ಫುಲ್ ನೀಟಾಗಿ ಡ್ರೆಸ್ ಮಾಡ್ಕೊಂಬಂದಿಲ್ಲ, ಸುಂದರ್ ಸರ್ ಥರ ಅಲ್ಲ. ಎಸ್, ಬಟ್ ಎನರ್ಜೆಟಿಕ್ ಆಗಿದ್ದಾನೆ. ಎಂಟರ್ಸ್ ಇನ್ ಟು ದ ಆಫೀಸ್. ದಿಸ್ ಈಸ್ ದ ಸೀನ್. ಅರ್ಥ ಆಗ್ತಾ ಇದೆಯಾ? ಎಸ್, ಅಪ್ ಟು ದಿಸ್ ಇಸ್ ಕ್ಲಿಯರ್? ಓಕೆ. ನೀವೆಲ್ಲ ಅಂದರೆ ಯು ಆರ್ ಆಲ್ಮೋಸ್ಟ್ ಲೈಕ್ ಆಡಿಯನ್ಸ್. ಯು ಆರ್ ಒನ್ ನಾಟ್ ಪ್ಲೇ ರನ್ನಿಂಗ್ ಇನ್ ಫ್ರಂಟ್ ಆಫ್ ಯು. ಯು ಜಸ್ಟ್ ಇಮ್ಯಾಜಿನ್. ಓಕೆ, ಯು ಹ್ಯಾವ್ ಎನಿ ಡೌಟ್ಸ್? ಓಕೆ. ನೌ Wasserkopf hoped the principal remembered him, but he couldn't had right to come there. As a former student of this school, avanu ಹೇಳ್ತಾನೆ Wasserkopf, I am former student of this school, when principal inquired. And then he needed, if you want any certificates, ನೀವು ನಿಮ್ಮ ಹೈಸ್ಕೂಲ್ಗೆ ಹೋಗಿ ಕೇಳ್ತಿರಲ್ಲ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್ ಕೊಡಿ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೊಡಿ, ನನ್ನ TC ಕೊಡಿ ಅಂದ್ಕೊಂಡೆಲ್ಲ ಕೇಳ್ತಿರಲ್ಲ, ಆ ಥರ ಮೇ ಬಿ ಏನೋ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಬಂದಿರಬೇಕು ಅಂತೇಳಿ ಕೇಳ್ತಾನೆ. ಬಟ್ Wasserkopf had come to there to seek a refund the fees. ನಾನು ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಬಂದೆ. ಐ ಆಮ್ ನಾಟ್ ಕಮ್ ಹಿಯರ್ ಫಾರ್ ಎನಿ ಕೈಂಡ್ ಆಫ್ ಸರ್ಟಿಫಿಕೇಟ್ಸ್. ಐ ಡೋಂಟ್ ವಾಂಟ್ ಎನಿಥಿಂಗ್, ಬಟ್ ಐ ವಾಂಟ್ ಮೈ ಫೀಸ್ ರಿಟರ್ನ್ ಬ್ಯಾಕ್, ರಿಫಂಡ್ ಮೈ ಫೀಸ್ ಅಂತ ಹೇಳ್ತಾರೆ. ಈ ಫೆಲ್ಟ್ ಸರ್ಪ್ರೈಸ್ಡ್. ಪ್ರಿನ್ಸಿಪಲ್ ಸರ್ಪ್ರೈಸ್ ಆಗುತ್ತೆ, ಫೀಸ್ ಕೇಳ್ತಾ ಇದ್ದಾನಲ್ಲ. In his life, he never heard any such cases. He never come across in such cases in his life or in his career. On career ಈ ಥರದ ಕೇಸ್ ಎಲ್ಲೂ ಕೇಳೇ ಇರಲಿಲ್ಲ. And principal started and asked, why he needed refund? Refund ನಿನ್ಗೆ ಯಾಕೆ ಕೊಡಬೇಕು? ನೀನು ಯಾಕೆ ತೊಗೋತಿದ್ಯಾ, ನಾವು ಯಾಕೆ ಕೊಡಬೇಕು? ಐ ವಾಂಟ್ ಟು ನೌ ದ ರೀಸನ್, ಆ ಕಾರಣ ಏನು? ಹಾಗೆ ಹೇಳ್ತಾನೆ. ರಿಪ್ಲೈಡ್ ದಟ್ ಐ ಡಿಡೆಂಟ್ ಲರ್ನ್ ಎನಿಥಿಂಗ್ ಫ್ರಮ್ ದಿ ಸ್ಕೂಲ್. ನೀನು ಯಾಕೆ ಕೊಡಬೇಕು ಅಂದರೆ, ನಾನು ನಿಮ್ಮ ಶಾಲೆಯಲ್ಲಿ ಏನೂ ಕಲ್ತಿಲ್ಲ. ದಟ್ ಮೀನ್ಸ್ ಯು ಆರ್ ನಾಟ್ ಥಾಟ್ ಮೀ ವೆರಿ ವೆಲ್. ನೀನು ನಮಗೆ ತುಂಬ ಚೆನ್ನಾಗಿ ಪಾಠ ಮಾಡಿಲ್ಲ, ನಾನೇನು ಕಲ್ತಿಲ್ಲ, ಹಾಗಾಗಿ ನನ್ನ ಫೀಸು ಇವಾಗ ಕೊಡಬೇಕು. ಗಾಟ್ ಇಟ್? ದ ಸಿಚುಯೇಷನ್ ಸಮಥಿಂಗ್ ಲೈಕ್ clumsy, something problem. And then he explained that he had been dismissed from his last job.
ಲಾಸ್ಟ್ ಜಾಬಲ್ಲಿ ನೀನು ಜಾಬ್ ಮಾಡ್ತಾ ಇರುವಾಗ ಐ ಆಮ್ ಬ್ರೀಫ್ ಔಟ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಗೋಡ್ ಇನ್ ಡೀಟೇಲ್ಡ್, ಐ ಆಮ್ ನಾಟ್ ವೆಲ್ಡ್ ಇನ್ ಡೀಟೇಲ್. ಓಕೆ, ಹೇಳ್ತಾನೆ ಏನಂತ, ಫ್ರಮ್ ದ ಲಾಸ್ಟ್ ಜಾಬ್ ಐ ಫೈರ್ಡ್ ಔಟ್, ನನ್ನನ್ನು ಡಿಸ್ಮಿಸ್ ಮಾಡಿದ್ದಾರೆ. ಏನು ಗೊತ್ತಾ, ಯು ಆರ್ ಗುಡ್ ಫಾರ್ ನಥಿಂಗ್, ನೀನು ವೇಸ್ಟ್ ಫೆಲೋ, ನೀನು ಪೆದ್ದ, ನೀನು ಈ ಜಾಬ್ಗೆ ಅನ್ಫಿಟ್ ಟು ಅಂಥೇಳಿ ನನ್ನ ಡಿಸ್ಮಿಸ್ ಮಾಡಿದ್ದಾರೆ. ಕಾರಣ ನಾನು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಕಲ್ತಿಲ್ಲ. ಬಟ್ ಯು ಹ್ಯಾವ್ ಟು ಥಾಟ್ ಮೀ, ನೀನು ನನಗೆ ಕಲಿಸ್ಬೇಕಾಗಿತ್ತು, ಬಟ್ ನೀವು ಕಲಿಸಿಲ್ಲ. ನನ್ನ ಜಾಬ್ ಹೋಗಬೇಕಾದ್ರೆ, ನನ್ನ ಲೈಫ್ ಈಗ ಬರ್ಬೇಕಾದ್ರೆ, ಐ ಆಮ್ ಅನ್ಎಂಪ್ಲಾಯ್ಡ್ ನೌ, ಯು ಆರ್ ದ ರೆಸ್ಪಾನ್ಸಿಬಲ್, ನೀನು ಕಾರಣ. ದಟ್ಸ್ ವೈ ಯು ಹ್ಯಾವ್ ಟು ರೀಫಂಡ್ ಮೈ ಫೀಸ್. ಈ ರೀತಿ ಕೇಳ್ತಾನೆ. ಬಟ್ ಹೌ ಡಿಡ್ ಯು ಗೆಟ್ ದಟ್ ಐಡಿಯಾ, ಅದನ್ನು ಹೇಳ್ತಾನೆ ಅವನು. ನನಗೆ ಹೇಗೆ ಈ ಐಡಿಯಾ ಉಳಿತು ಅಂದರೆ, ವೆನ್ ಯು ಫೈರ್ಡ್ ಔಟ್ ಫ್ರಮ್ ದಟ್ ಜಾಬ್, ಆ ಜಾಬಿಂದ ಫೈರ್ಡ್ ಔಟ್ ಆದಮೇಲೆ, ವೆನ್ ಈ ಲಾಸ್ಟ್ ಇಸ್ ಜಾಬ್, ಒನ್ ಆಫ್ ಹಿಸ್ ಕ್ಲಾಸ್ಮೇಟ್ ಇನ್ಸಿಸ್ಟ್ ಹಿಮ್ ಟು ಡೂ ಸೋ. ಈ ಥರ ಮಾಡುವಂಥ ಅವನೊಬ್ಬ ಕ್ಲಾಸ್ಮೇಟ್ ಹೇಳ್ತಾನೆ, ನೋಡು ನೀನು ಗುಡ್ ಫಾರ್ ನಥಿಂಗ್ ಆಗಿರೋದು ಕಾರಣ ಟೀಚರ್ಸು ಸರಿಯಾಗಿ ಟೀಚ್ ಮಾಡಿ, ಹಾಗಾಗಿ ನೀನು ಯು ಗೋ ಬ್ಯಾಕ್ ಟು ಯುವರ್ ಸ್ಕೂಲ್ ಆ್ಯಂಡ್ ರಿಕ್ಲೇಮ್ ಯುವರ್ ಫೀಸಸ್. ಇನ್ಯಾಕೆ ನೀನು ಫೀಸನ್ನು ವಾಪಸ್ ತೊಗೋಬಾರ್ದು, ನೀನು ತೊಗೊಳಕ್ಕೆ ಅರ್ಹತೆ ಇದೆ ನಿನಗೆ. ಯಾಕೆಂದರೆ ಅವ್ರು ಏನೂ ಕೊಟ್ಟಿಲ್ಲ, ನಿನ್ನ ಫೀಸ್ಗೆ ಅವ್ರು ನಾಲೆಡ್ಜ್ ಕೊಡಬೇಕಾಗಿತ್ತು, ಅವ್ರು ನಾಲೆಡ್ಜ್ ಕೊಟ್ಟಿಲ್ಲ. ಸೊ ಹಾಗಾಗಿ ಯು ಗೋ ಬ್ಯಾಕ್ ಟು ಯುವರ್ ಸ್ಕೂಲ್ ಆ್ಯಂಡ್ ದೆನ್ ರಿಕ್ಲೇಮ್ ಯುವರ್ ರಿಫಂಡ್ ಅಂತ ಹೇಳ್ತಾರೆ. ಸೊ ಹೆನ್ಸ್ ಹಿ ಹ್ಯಾಡ್ ಕಮ್, ಹಾಗಾಗಿ ಕಮ್ ಇಮಿಡಿಯೇಟ್ಲಿ, ಆ್ಯಂಡ್ ಹಿ ಹ್ಯಾಡ್ ಲರ್ನ್ಡ್ ನಥಿಂಗ್ ಫ್ರಮ್ ದಟ್ ಸ್ಕೂಲ್, ಪೇಯಿಂಗ್ ಸಚ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ತುಂಬ ಹಣವನ್ನು ಚೆಲ್ಲಿದ್ದೀನಿ ನಾನು, ಬಟ್ ನಾನೇನು ಕಲ್ತಿಲ್ಲ. ದ ಪ್ರಿನ್ಸಿಪಾಲ್ ವಾಸ್ ಸ್ಪೀಚ್ಲೆಸ್, ಅವನಿಗೇನು ಮಾತಾಡೋದು ಗೊತ್ತೇ ಆಗ್ತಿಲ್ಲ. ಸಡನ್ಲಿ ಇಫ್ ಯು ವಾಸ್ ರಿಯಲಿ ಸೀರಿಯಸ್ ಅಂತ, ನೀನು ಸೀರಿಯಸ್ಸಾಗಿ ಕೇಳ್ತಾ ಇದೆಯಾ ಅಥವಾ ತಮಾಷೆ ಕೇಳ್ತಾ ಇದೆಯಾ ಅಂತ. ವಾಷರ್ಕಾಫ್ ಸ್ಟೇಟ್ ದಟ್ಸ್ ಥ್ರೆಟನ್ಸ್ ಈವನ್ ಎಸ್ ಐ ಆಮ್ ಕಾನ್ಫಿಡೆಂಟ್, ನಾನು ಫೀಸ್ ಕೇಳೋಕ್ಕೆ ಬಂದಿದ್ದೀನಿ. ಥ್ರೆಟನ್ಸ್, ಎದುರಿಸ್ತಾನೆ. ಏನಂತ, ಇಫ್ ಯು ಆರ್ ನಾಟ್ ರೀಫಂಡ್ ಮೈ ಫೀಸ್, ನಾನು ಏನು ಮಾಡ್ತೀನಿ, ಐ ವುಡ್ ಅಪ್ರೋಚ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಮಿನಿಸ್ಟ್ರಿ ಆಫ್ ಎಜುಕೇಷನ್, ಶಿಕ್ಷಣ ಮಂತ್ರಿ ಹತ್ರ ಹೋಗ್ತೇನೆ, ಅವ್ರ ಹತ್ರ ನನ್ನ ಪ್ರಾಬ್ಲಮ್ ಎಲ್ಲ ಹೇಳ್ಕೊತೀನಿ. ಆ್ಯಂಡ್ ಲಾಡ್ಜ್ ಎ ಕಂಪ್ಲೇಂಟ್ ಎಗೇನ್ಸ್ಟ್ ಯುವರ್ ಇನ್ಸ್ಟಿಟ್ಯೂಷನ್, ನಿಮ್ಮ ಸ್ಕೂಲ್ ವಿರುದ್ಧ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೇನೆ. ಆ್ಯಂಡ್ ದೆನ್ ಈ ಆಲ್ಸೋ ಅಕ್ಯೂಸಸ್ ಸ್ಕೂಲ್ ಆಫ್ ಟೇಕಿಂಗ್ ಸಚ್ ಮನಿ ಆ್ಯಂಡ್ ಟೀಚಿಂಗ್ ಹಿಮ್ ನಥಿಂಗ್. ನೀವೇ ರೀಫಂಡ್ ಮಾಡಿದ್ರೆ ಓಕೆ, ಅದರ್ವೈಸ್ ನಿಮ್ಮ ಶಿಕ್ಷಣ ಮಂತ್ರಿ ಹತ್ರಕ್ಕೆ ಹೋಗಿ ಅಪ್ರೋಚ್ ಮಾಡ್ತೇನೆ, ಆ್ಯಂಡ್ ದೆನ್ ಕಂಪ್ಲೇಂಟ್ ಮಾಡ್ತೇನೆ, ಅಕ್ಯೂಸಸ್ ಆಪಾದನೆಯನ್ನು ಮಾಡ್ತೇನೆ ಅಂಥೇಳಿ ಹೇಳ್ತಾನೆ. ಯಾಕೆ ರೀಸನ್ಸ್, ಬಿಕಾಸ್ ಈಸ್ ಇನ್ಕಾಂಪಿಟೆಂಟ್, ನಾನು ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ಕಾಂಪಿಟೇಷನ್ ವರ್ಲ್ಡಲ್ಲಿ. ಕಾರಣ, ಬಿಕಾಸ್ ಆಫ್ ಯುವರ್ ಎಜುಕೇಷನ್ ಮೆಥಡ್, ಯು ಥಾಟ್ ನಥಿಂಗ್ ಫಾರ್ ಮೀ, ನನಗೇನು ನೀವು ಕಲಿಸಿಲ್ಲ ಅಂಥೇಳಿ. ಈ ಡಿಡೆಂಟ್ ಗೆಟ್ ಎನಿ ಕೈಂಡ್ ಆಫ್ ಜಾಬ್ ಆ್ಯಂಡ್ ದೆನ್ ಈ ನೀಡ್ ಟು ಲೀಡ್ ಗುಡ್ ಲೈಫ್, ನಾನು ಒಳ್ಳೆಯ ಜೀವನವನ್ನು ನಡೆಸಬೇಕಾಗಿದೆ. ಸೊ ದ್ಯಾಟ್ ನನಗೆ ಜಾಬ್ ಬೇಕು, ಬಟ್ ಜಾಬ್ ಯಾರು ಕೊಡ್ತಾ ಇಲ್ಲ, ಕೊಟ್ಟರು ಡಿಸ್ಮಿಸ್ ಮಾಡ್ತಾರೆ, ಫೈರ್ಡ್ ಔಟ್ ಮಾಡ್ತಾರೆ. ಹಾಗಾಗಿ ನನ್ನ ಲೈಫ್, ಇಟ್ ಈಸ್ ಮೈ ಲೈಫ್ ಆ್ಯಂಡ್ ಡೆತ್ ಮ್ಯಾಟರ್. ದ ಪ್ರಿನ್ಸಿಪಾಲ್ ಗೆಟ್ಸ್ ಆ್ಯಂಗ್ರಿ, ತುಂಬ ಸಿಟ್ಟಾಗುತ್ತೆ ಅವ್ರಿಗೆ. ಬಟ್ ಕಂಟ್ರೋಲ್ ಹಿಮ್ಸೆಲ್ಫ್, ತನಗೆ ತಾನೇ ಕಂಟ್ರೋಲ್ ಮಾಡ್ಕೋತಾನೆ. ಆ್ಯಂಡ್ ರಿಪ್ಲೈಸ್ ಪೊಲೈಟ್ಲಿ ಸೈಲೆಂಟಾಗಿ ಹೇಳ್ತಾನೆ. ಕೋಪ ಬಂದರೂ ಏನು ಮಾಡ್ತಾನೆ, ಸೈಲೆಂಟ್. ನಾನು ತುಂಬ ಕೋಪ ಬಂದರೂ ಪೊಲೈಟಾಗಿ ತೋರಿಸ್ಕೊಳ್ಳಲ್ಲ ಅಲ್ವಾ, ಅದೇ ಥರ ಪೊಲೈಟ್ಲಿ ಲೀವ್ ದ ಸ್ಕೂಲ್ 1 minute. ಅವನೇನು ಮಾಡ್ತಾನೆ, ಕೇಮ್ ಆಫ್ಟರ್ ಸಮ್ ಟೈಮ್ ಯು ಅಡ್ವೈಸ್, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀರಾ ಅಂತ ಹೇಳ್ತಾನೆ. ಮೀನ್ ವೈಲ್ ಸಡನ್ನಾಗಿ ವಾಷರ್ಕಾಫ್ಸ್ ವಾರ್ನ್ ಮಾಡ್ತಾನೆ, ಈ ಕುಡಂಟ್ ಗೆಟ್ ರಿಡ್ ಆಫ್ ಹಿಮ್ ಈಸಿಲಿ. ನೀವು ನನ್ನನ್ನು ಕಿಕ್ಔಟ್ ಮಾಡೋಕ್ಕೆ ಪ್ರಯತ್ನಿಸಿದ್ರೆ ನನ್ನ ಸುಲಭವಾಗಿ ನಾನು ಹೋಗೋದಿಲ್ಲ, ನಾನು ಬಂದಿರೋದೇ ಅದಕ್ಕೋಸ್ಕರ. ಕೆನಾಟ್ ಗೆಟ್ ರಿಡ್ ಆಫ್ ಮೀ, ನನ್ನನ್ನು ಓಡಿಸ್ಲಿಕ್ಕಾಗಲ್ಲ ಈಸಿಲಿ, ಸುಲಭವಾಗಿ ಹೋಗಲ್ಲ ನಾನು. ಎಗೇನ್ ಆರ್ಗ್ಯೂಸ್ ದಟ್ ಹಿ ಹ್ಯಾಡ್ ಪೇಯ್ಡ್ ಮನಿ ಇನ್ ಎಕ್ಸ್ಚೇಂಜ್ ಫಾರ್ ನಾಲೆಡ್ಜ್. ನಾಲೆಡ್ಜ್ಗೋಸ್ಕರ ನೀವು ನಾಲೆಡ್ಜ್ ಕೊಡ್ತೀರಿ ಅಂತೇಳಿ ನಾನು ಮನಿ ಪೇ ಮಾಡಿದ್ದೀನಿ, ನೀವು ನಾಲೆಡ್ಜ್ ಕೊಟ್ಟಿಲ್ಲ, ಸೊ ನನ್ನ ಮನಿ ವಾಪಸ್ ಕೊಡಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಬಿಸ್ನೆಸ್.
ಎಸ್ ಈ ಎಂಟೈಟಲ್ಡ್ ಫಾರ್ ದಟ್ ರಿಫಂಡ್, ನಾನು ಅದಕ್ಕೆ ತಗೊಳ್ಳೋಕ್ಕೆ ಅರ್ಹತೆ ಪಡೆದಿದ್ದೀನಿ, ಎಂಟೈಟಲ್ಡ್ ಎಲಿಜಿಬಿಲಿಟಿ ಇದೆ. ದಿಸ್ ಸೀನ್, ಓಪನಿಂಗ್ ಸೀನ್ ಲೈಕ್ ದಟ್, in which Wasserkopf's meeting and had some conversation with principal. This is the opening scene. Of course it's a one act play, but beginning initial problem rises like this. They may ask a question, how did principal meeting bring out the significance or explain the scene. Principal ಮೀಟಿಂಗ್ ವಿತ್ ವಾಷರ್ಕಾಪ್ಸ್, ಇದನ್ನು ಕೇಳ್ಬೋದು. ಇದು ಓಪನಿಂಗ್. ಗಾಟ್ ಇಟ್?